ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರತ್ನರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ವೆಂಕಶ್ಚಿತಾಯಾಃ ಕುಸುಮಾಕರಾನುಗೈರ್ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮದಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಸರ್ವಾರ್ಥಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷಾ ನಹ್ಯಂ ಮಯಾನಿ ತೀರ್ಥಾನಿ ನ ದೇವಾಮೃಚ್ಛಿಲಾಮಯಾಃ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ ಬ್ರಾಹ್ಮಣಸ್ಯ ಚ ದೇಹೋಜಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೀತ್ಯಾನಂತಸುಖಾಯ ಚ ಕುಲಾನ್ಯಕುಲತಾಂ ಯಾಂತಿ ವೇದಸ್ಯೋತ್ಸಾದನೇನ ಚ ಬ್ರಾಹ್ಮಣ್ಯಂ ಮೇ ಕುಲಸ್ಯಾಸ್ತು ಭಗವನ್ನೇಷ ಮೇ ವರಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತಸ್ಯ ಮಹಾಮುನಿನ ಬಾದರಾಯಣೇನ ಪ್ರಣೀತಸ್ಯ ಪ್ರಥಮೇ ಸ್ಕಂದೆ ದಶಮಃ ಅಧ್ಯಾಯಃ, ಮೊದಲ ಸ್ಕಂದದ ದಶಮಃ ಅಧ್ಯಾಯಃ 10ನೇ ಅಧ್ಯಾಯಃ ಅದ್ಯ ವ್ಯಾಖ್ಯಾಸ್ಯತೆ. ಭೀಷ್ಮಃ ಕೃಷ್ಣಂ ದೃಷ್ಟ್ವಾ ಸ್ತುತ್ವಾ ಧ್ಯಾತ್ವಾ ಸ್ವಸ್ಯ ಅಸೂನ್ ಜಹೌ. ತತ್ಪೂರ್ವಮೇವ ಚ ಪಾಂಡವಾನ್ ಅನೇಕಾಂಶ್ಚ ಮುನೀನ್ ಪುರಸ್ಥಿತಾನ್ ನೈಕವಿಧಾನ್ ಧರ್ಮಾನ್ ರಾಜ್ಯಶಾಸ್ತ್ರೀಯಾನ್ ಅಧ್ಯಾತ್ಮಶಾಸ್ತ್ರೀಯಾಂಶ್ಚ ಉಪದಿದೇಶ. ಅಪಿ ಚ ಭಗವತಿ ಭಾಸ್ಕರೆ ಉತ್ತರಾಯಣಂ ಪ್ರವಿಶತಿ ಸತಿ ಸೋಪಿ ಸ್ವಸ್ಯ ಪ್ರವಚನಾದ್ ವಿರಮ್ಯ ತಸ್ಥಃ ಬಭೂವ, ತಟಸ್ಥೋ ಬಭೂವ. ಅಪಿ ಚ ಸ್ವಸ್ಯ ಪ್ರಾಣಾನ್ ಪರಿತ್ಯಜ್ಯ ಪರೇ ಬ್ರಹ್ಮಣಿ ನಿಷ್ಕಲೆ ಸಮಪದ್ಯತ. ತದನಂತರಂ ಚ ಸರ್ವೇಪ್ಯೇತೆ ಪಾಂಡವಾದಯಃ ತಸ್ಯ ನಿರ್ಹರಣಾದಿಕಂ ಚಕ್ರುಃ. ತಸ್ಮಿನ್ ಕಾಲೇ ತತ್ರ ವರ್ತಮಾನಾಃ ಋಷಯಃ ಯೋಗಿನಶ್ಚ ಕೃಷ್ಣಮೇವ ಹೃದಯ ದಧಂತಃ ಸ್ವಸ್ಯ ಆಶ್ರಮಾನ್ ಪ್ರಯಯುಃ. ಯುಧಿಷ್ಠಿರೋಪಿ ಹಸ್ತಿನಾವತೀಂ ಸಕೃಷ್ಣಃ ಗತ್ವಾ ಪಿತರಂ ಮಾತರಂ ಚ ಗಾಂಧಾರೀಂ, ಪಿತರಂ ಧೃತರಾಷ್ಟ್ರಂ ಮಾತರಂ ಚ ಗಾಂಧಾರೀಂ ಸಾಂತ್ವಯಾಮಾಸ. ಪಿತೃಪೈತಾಮಹಂ ರಾಜ್ಯಂ ಧರ್ಮೇಣ ವಾಸುದೇವಾನುಮೋದಿತಃ ಚಕಾರ ಚ. ಇತ್ಯೇಷಾ ಕಥಾ ನವಮೇ ಸ್ಕಂಧೆ ಅಕಥ್ಯತ. ಅಥಾತ್ರ ದಶಮಃ ಅಧ್ಯಾಯಃ ಪ್ರಥಮಸ್ಕಂಧಸ್ಯ. ಮೊದಲನೇ ಸ್ಕಂದದ 10ನೇ ಅಧ್ಯಾಯವನ್ನು ಈಗ ನಾವು ನೋಡಬೇಕು. ಹತ್ವಾ ಸ್ವರಿಕ್ತ ಸ್ಪೃಧ ಆತತಾಯಿನಃ ಯುಧಿಷ್ಠಿರೋ ಧರ್ಮಭೃತಾಂ ವರಿಷ್ಠ
ಸಹಾನುಜೈ ಪ್ರತ್ಯವರುದ್ಧ ಭೋಜನ ಕಥಂ ಪ್ರವೃತ್ತ ಕಿಮಕಾರುಷಿ ತತಃ ಅಂತ ಶೌನಕರು ಸೂತರನ್ನ ಪ್ರಶ್ನಿಸಿದರು. ಈ ಕೌರವರು ಮತ್ತು ಪಾಂಡವರ ನಡುವೆ ಈ ಸಾಮ್ರಾಜ್ಯದ ಪಾಲಿಗಾಗಿ ಭಯಂಕರವಾದಂಥ ಕದನ ನಡೆದಿತ್ತು, ಸ್ಪರ್ಧೆ ನಡೆದಿತ್ತು. ಆಗ ತಮ್ಮ ಶತ್ರುಗಳಾದ ತಮ್ಮ ಆತತಾಯಿಗಳಾದಂಥ ದುರ್ಯೋಧನ ಮತ್ತು ಆತನ ಪಕ್ಷಪಾತಿಗಳನ್ನು ಈ ಕೃಷ್ಣನ ಅನುಗ್ರಹ ಇತ್ಯಾದಿಗಳನ್ನು ಹೊಂದಿದಂಥ ಯುಧಿಷ್ಠಿರ ಕೊಂದು ಹಾಕಿದ. ಸಹಾನುಜೈ ಪ್ರತ್ಯವರುದ್ಧ ಭೋಜನ. ಎಲ್ಲ ಯುದ್ಧ ಮುಗಿದ ಮೇಲೆ ಕೂಡ 5 ಜನ ಪಾಂಡವರು ತಮ್ಮ ಗೃಹಸ್ಥಾಶ್ರಮದಲ್ಲಿದ್ದರೂ ಕೂಡ ತಮ್ಮ ಸಾಂಸಾರಿಕ ಭೋಗವನ್ನು ಸ್ವಲ್ಪ ಸೀಮಿತ ಮಾಡಿಕೊಂಡ್ರು. ಅದೆಲ್ಲ ಸರಿ, ಮುಂದೆ ಅವರು ಏನು ಮಾಡಿದರು ಅದನ್ನು ಹೇಳಿ ಅಂತ ಶೌನಕರು ಸೂತರನ್ನು ಕೇಳ್ತಾ ಇದ್ದಾರೆ. ಕೃಷ್ಣನ ಅನುಗ್ರಹದಿಂದ ಸಾಮ್ರಾಜ್ಯವನ್ನು ಗೆದ್ದ, ಶತ್ರುಗಳನ್ನು ಸದೆಬಡಿದ ಅಂತ ಇಲ್ಲಿ ಬಂದಿಲ್ಲ, ನಾನು ಅದನ್ನು ಹೇಳಿದೆ ಅಷ್ಟೆ. ಅವನು ಧರ್ಮಭೃತಾಂ ವರಿಷ್ಠ, ಧರ್ಮಜ್ಞರಲ್ಲಿ ಶ್ರೇಷ್ಠ. ಸೈನಿಕರು ಯುದ್ಧ ಮಾಡ್ತಾರೆ, ರಾಜರು ವಿಜಯಿಗಳಾಗ್ತಾರೆ ಅಂತ ಒಂದು ಗಾದೆ ಮಾತು ಕೇಳಿ ಬರ್ತಿರ್ತದೆ. ಅದರಂತೆ ಸಹಾನುಜೈಹಿ ಅಂತ ಅಲ್ಲಿ ಒಂದು ಶಬ್ದ ಇದೆ. ಆ ಸಹಾನುಜೈಹಿ ಅಂತ ಅನ್ನೋದನ್ನು ನಾವು ಪೂರ್ವಾರ್ಧಕ್ಕೂ ಕೂಡ ಒಂದು ವೇಳೆ ಇಟ್ಕೊಂಡ್ರೆ, ತನ್ನ ತಮ್ಮಂದಿರ ಜೊತೆಗೂಡಿ ಆ ಶತ್ರುಗಳನ್ನು ಸದೆಬಡಿದ ಮತ್ತು ಆ ತಮ್ಮಂದಿರ ಜೊತೆಗೂಡಿ ತನ್ನ ಸಾಂಸಾರಿಕ ಭೋಗವನ್ನು ಸೀಮಿತ ಮಾಡಿಕೊಂಡು ಅವನು ಬದುಕಿದ. ಮುಂದೆ ಹೇಗೆ ಬದುಕಿದ ಅಂತ ಪ್ರಶ್ನೆ ಅದು. ತಮ್ಮಂದರೊಡಗೂಡಿ ರಾಜ್ಯಭಾರ ಹೇಗೆ ಮಾಡಿದ ಅಂತ ಎಲ್ಲ ಕಡೆ ಅಷ್ಟೇ ಅನುವಾದ ಇದೆ. ಆದರೂ ನಾನು ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿದೆ ಅಷ್ಟೆ. ತಮ್ಮಂದಿರ ಜೊತೆಗೂಡಿ ಯುದ್ಧ ಮಾಡಿದ ಅಂತ ನಾನು ಅದನ್ನು ಸ್ವಲ್ಪ ವಿಸ್ತರಿಸಿಕೊಂಡೆ ಅಷ್ಟೆ. ರಿಕ್ತ ಅಂದರೆ ಧನ ಅಥವಾ ಪಾಲು ಅಂತ ಹೀಗೆ ಅರ್ಥ ಆಗ್ತದೆ. ಈ ಭಾಗವತದಲ್ಲೇ ಮತ್ತೊಂದು ಶ್ಲೋಕ ಬರ್ತದೆ, ನನಗೆ ಈ ರಿಕ್ತ ಅನ್ನೋ ಶಬ್ದ ಇರುವಂಥದ್ದು, ಅದನ್ನು ಈಗ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತು. ಕಿಮಾತ್ಮನಾಥೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುವಿ ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ ಗೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ ಅಂತ ಆ ಶ್ಲೋಕ. ಕಿಂ ಆತ್ಮನಾಥೇನ ಜಹಾತಿ ಯೋ ಮುದಂ. ಪ್ರಾಯ ಈ ಶ್ಲೋಕ ಯುಧಿಷ್ಠಿರನಿಗೆ ಹೇಳಿದಂತಿದೆ. ನಮಗೆ ಸಂಸಾರದಲ್ಲಿ ನಾವು ಇಷ್ಟೆಲ್ಲ ಸುಖ ಅನುಭವಿಸಬೇಕು ಅಂತ ತೊಡಗಿದ್ರೂ ಕೂಡ, ಬೇಕಾದಷ್ಟೆಲ್ಲ ಸಂಪತ್ತನ್ನು ನಾವು ಗಳಿಸಿದ ಮೇಲೆ ಕೂಡ ಬೇಕಾದ್ದೆಲ್ಲವೂ ನಮ್ಮ ಕೈಗೆ ಎಟಕುವಂತ ಇದ್ದ ಮೇಲೂ ಕೂಡ ನಮಗೊಂದು ವೇಳೆ ಸುಖವೇ ಸಿಗದೆ ಹೋದರೆ, ಸುಖ ಅನ್ನೋದೊಂದು ಮರೀಚಿಕೆ ಆಗಿಬಿಟ್ರೆ ಗತಿ ಏನು? ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುವಿಹಿ. ನಮ್ಮವರು ಅಂತ ಅಂದ್ಕೊಂಡಿರ್ತೇವೆ. ಆ ನಮ್ಮವರಾದವರೆಲ್ಲರೂ ತಮ್ಮ ತಮ್ಮ ಪಾಲಿನ ಸಂಪತ್ತನ್ನು ಕೇಳಲಿಕ್ಕಾಗಿಯೇ ನಮ್ಮನ್ನು ಸುತ್ತುವರೆದಿರ್ತಾರೆ. ದುರ್ಯೋಧನಾದಿಗಳು ಅವನಿಗೆ ಘೋಷಿತ ಶತ್ರುಗಳು. ಕೆಲವರು ನಮಗೆ ಘೋಷಿತ ಶತ್ರುಗಳಾಗಿರೋದಿಲ್ಲ, ಅವರು ಮಿತ್ರರಂತೆ ವರ್ತಿಸ್ತಿರ್ತಾರೆ, ಬಂಧುಗಳಂತೆ ವರ್ತಿಸ್ತಿರ್ತಾರೆ. ಆದರೂ ತಮ್ಮ ತಮ್ಮ ಪಾಲಿಗಾಗಿ ಅವರು ಯಾವತ್ತೂ ಕೂಡ ಹಾತೊರಿತಾ ಇರ್ತಾರೆ. ಅವರನ್ನು ನಾವು ಸ್ವಜನರು ಅನ್ಬೇಕಾಗ್ತದೆ. ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ. ಹೆಂಡತಿ ಅಂತ ನಾವು ಗಂಡಸರು ಹೆಂಡತಿಯನ್ನು ನೆಚ್ಚಿಕೊಂಡಿರ್ತೀವಿ. ಹೆಂಗಿಳೆಯರು ತಮ್ಮ ಗಂಡಂದ್ರನ್ನು ನೆಚ್ಚಿಕೋತಾರೆ. ಆದರೆ ಅವರಿಂದಾದರೂ ಏನಾಗಬೇಕಾಗಿದೆ? ಯಾಕೆಂದರೆ ಅವರು ಸಂಸಾರದಲ್ಲಿ ನಮ್ಮನ್ನು ಒಂದೇಳೆ ಮುಳುಗಿಸಿಬಿಟ್ರೆ, ಸಂಸಾರದ ಮುಂದುವರಿಕೆಗೆ ಕಾರಣರಾದರೆ, ನಮಗೆ ವೈರಾಗ್ಯವೇ ಅವರಿಂದ ಬರದೇ ಹೋದರೆ ಅಂಥವರಿಂದ ಏನು ಉಪಯೋಗ? ಗೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ. ನಮ್ಮ ಈ ಮನೆ, ನಮ್ಮ ದೇಹ ಇವೆಲ್ಲದ ಕಟ್ಕೊಂಡು ಏನಾಗಬೇಕಾಗಿದೆ? ಯದಿಹ ಆಯುಷೋ ವ್ಯಯ. ನಮ್ಮ ದೇಹವನ್ನು ನಾವಿಷ್ಟು ಮುತುವರ್ಜಿಯಿಂದ ಪೋಷಿಸಿಕೊಂಡ್ರೂ ಕೂಡ ಅದು ನಮಗೆ ಆಯುಷ್ಯದ ಹಾನಿಗೆ ಕಾರಣ ಆಗ್ತದೆ ಹೊರತು ಯಾವುದೇ ಅಭಿವೃದ್ಧಿಗೆ ಕಾರಣ ಆಗ್ತಿಲ್ಲ, ಆಧ್ಯಾತ್ಮಿಕ ಅಭಿವೃದ್ಧಿಗೆ ಕಾರಣ ಆಗ್ತಿಲ್ಲ, ಏನೂ ಸಾಧನೆ ಆಗ್ತಿಲ್ಲ ಅಂತ ಆದರೆ
ಕಿಂತೇನ, ಅದರಿಂದ ಆಗಬೇಕಾದದ್ದೇನಿದೆ ಅಂತ ಆ ಮಾತು. ಆದರೆ ಈ ಶ್ಲೋಕ ಎಲ್ಲ ದೃಷ್ಟಿಯಿಂದಲೂ ಯುಧಿಷ್ಠಿರನಿಗೆ ಅನ್ವಿತ ಆಗ್ತದೆ ಅಂತೇನಿಲ್ಲ. ಅವನ ಪತ್ನಿ ದ್ರೌಪದಿ ಮತ್ತು ಒಬ್ಬಿಬ್ಬರು ಪತ್ನಿಯರಿದ್ದರು. ಅವರು ಆತನನ್ನು ಸಂಸಾರಕ್ಕೆ ಎಳೆದು ಅದನ್ನು ಅಧ್ಯಾತ್ಮ ಜೀವನವನ್ನು ಹಾಳು ಮಾಡಿದರು ಅಂತೇನಿಲ್ಲ. ಸಹಾನುಜೈ ಪ್ರತ್ಯವರುದ್ಧ ಭೋಜನ ಅಂತ ಬಂದಿದ್ದರಿಂದ ಇಷ್ಟನ್ನು ನಾನು ಹೇಳಬೇಕಾಯ್ತು. ಜೂಜಾಟದಲ್ಲಿ ಸೋತ ಮೇಲೇ ಆ ದ್ರೌಪದಿಯ ಸಂಘ 5 ವರ್ಷಕ್ಕೊಂದ್ಸರಿ ಅವನಿಗೆ ಬರುವಂತಿದ್ರು ಕೂಡ ಅಂಥದನ್ನು ಆತನ ಬಿಟ್ಟಿದ್ದ. ತಮ್ಮಂದಿರ ಪತ್ನಿಯಂತೆ ಅವರನ್ನು ನೋಡ್ತಾ ಇದ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಹೀಗೆ ದ್ರೌಪದಿಯ ಜೊತೆಗಿನ ಸಾಂಸಾರಿಕ ಸಂಬಂಧವನ್ನು ಆತ ಜೂಜಾಟ ಆದಮೇಲೆ ಬಿಟ್ಟು ಕೊಟ್ಟಿದ್ದ. ಅಲ್ಲೇ ಆತನ ವಿರಕ್ತ ಜೀವನ ಪ್ರಾರಂಭ ಆಗಿತ್ತು. ಈ ಯುದ್ಧದಲ್ಲಿ ಗೆದ್ದ ಮೇಲಂತೂ ಮತ್ತಷ್ಟು ವಿರಕ್ತ ಜೀವನವನ್ನು ನಡೆಸಿದ ಅಂತ ಅದಕ್ಕೆ ಗೊತ್ತಾಗ್ತದೆ. ಸಹಾನುಜೈ ಪ್ರತ್ಯವರುದ್ಧ ಭೋಜನ, ಕೇವಲ ಇಲ್ಲಿ ಭೋಜನ ಅಂದರೆ ಊಟ ಅಂತ ಅರ್ಥ ಅಲ್ಲ, ಅಥವಾ ಕೇವಲ ಸ್ತ್ರೀ ಪುರುಷ ಭೋಗ ಅಂತಲೂ ಅರ್ಥ ಅಲ್ಲ. ಒಟ್ಟಾರೆ ರಾಜರಾಗಿ ಏನೊಂದು ಸುಖ ಸವಿಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಅಧಿಕಾರ ಸಿಕ್ಕಾಗ ಏನೊಂದು ವೈಭೋಗ ಮೆರೆತ ಅದನ್ನು ಅನುಭವಿಸಬೇಕು ಅಂತಿರ್ತಾರೆ. ಅದನ್ನು ಹೇಳ್ತದೆ ಅಷ್ಟೆ. ಇಷ್ಟು ಕಾಲ ಕಷ್ಟಪಟ್ಟಿದ್ದೀವಿ, ಇನ್ನು ನಾವು ರಾಜರಾಗಿ ಮೆರೆದಾಡೋಣ ಅನ್ನುವಂಥ ದುರ್ಭಾವನೆ ಅವರಲ್ಲಿರಲಿಲ್ಲ. ಧರ್ಮಕ್ಕಾಗಿ ಅವ್ರ ಜೀವನ ನಡೆಸಿದವರು, ಧರ್ಮಕ್ಕಾಗಿ ಯುದ್ಧ ಮಾಡಿದವರು, ಈಗಲೂ ಕೂಡ ಧರ್ಮಕ್ಕಾಗಿಯೇ ರಾಜ್ಯಭಾರ ಮಾಡ್ತಿದ್ದಾರೆ. ಆದ್ದರಿಂದ ತಮ್ಮ ವೈವಾಹಿಕ ಜೀವನದ ಭೋಗವನ್ನು ಕೂಡ ಅವರು ಸೀಮಿತ ಮಾಡಿಕೊಂಡಿದ್ರು. ಶರೀರಕ್ಕೆ ಊಟ ಅಂತೂ ಮಾಡಲೇಬೇಕು. ಕ್ಷತ್ರಿಯರಾದ್ದರಿಂದ ವೇಷಭೂಷಣ ಇತ್ಯಾದಿಗಳಂತೂ ಮಾಡಲೇಬೇಕು. ಕಾವಿ ಬಟ್ಟೆ ಉಟ್ಟು ಅಥವಾ ಶ್ವೇತಾಂಬರಿಗಳಾಗಿ ಸನ್ಯಾಸಿಗಳಂತೆ ಬದುಕುವುದೇನೂ ಸಾಧ್ಯ ಇಲ್ಲ. ರಾಜರಾಗಿ ಹೇಗೆ ಬದುಕಬೇಕೋ ಹಾಗೆ ಬದುಕಿದ್ರು. ಆದರೂ ಆ ಭೋಗದ ಜೀವನ ಒಂದಿಷ್ಟು ಕಡಿಮೆ ಮಾಡಿಕೊಂಡಿದ್ರು ಅಂತ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಭೀಮನೊಬ್ಬನ ಬಗ್ಗೆ ಹೇಳ್ತಾರೆ. ದೇವತೆಗಳಿಗೂ ದುರ್ಲಭವಾದಂಥ ಭೋಗಗಳನ್ನು ಆ ಭೀಮಸೇನ ಅನುಭವಿಸಿದ ಅಂತ. ಉಳಿದವರು ವೈರಾಗ್ಯದ ಜೀವನ ಅನುಭವಿಸಿದ್ರೇನೋ, ಆದರೆ ಅವನೊಬ್ಬ ಮಾತ್ರ ವೈರಾಗ್ಯದ ಜೀವನವನ್ನೇನು ಅನುಭವಿಸಿದಂತೆ ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ಭಾಗವತದಲ್ಲಿ ಹೀಗೆ ಕಾಣಿಸ್ತದೆ. ದ್ರೌಪದಿ ಭೀಮಸೇನನ ಒಬ್ಬನ ಜೊತೆಗೆ ಮಾತ್ರ ಇದ್ದಳು ಈ ಯುದ್ಧಾನಂತರ. ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡ ಮೇಲೆ, ಸಾಮ್ರಾಜ್ಯ ಸ್ವೀಕಾರ ಮಾಡಿದ ಮೇಲೆ ಅಂತ ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿದೆ. ಹೀಗೆ ದ್ರೌಪದಿ ಆತನ ಜೊತೆಗೇ ಇದ್ಲು. ಮತ್ತು ವಸುದೇವನ ಮಕ್ಕಳಾದಂಥ 20 ಜನ ಪತ್ನಿಯರು, ಅವರು ದಿಗ್ದೇವತೆಗಳು, ನೀರಿನ ಅಭಿಮಾನಿ ದೇವತೆಗಳು, ಅವರು ಕೂಡ ಆತನ ಜೊತೆಗಿದ್ದರು. ಕಾಳಿ ಅಂತ ಒಬ್ಬಳಿದ್ಲು, ಅವಳು ಕೂಡ ಭಾರತೀ ದೇವಿಯ ಅವತಾರಭೂತಳಾದವಳೆ. ಇವರೆಲ್ಲ ಆತನ ಜೊತೆಗಿದ್ದರು ಅಂತ ಅದೊಂದು ಮಾಹಿತಿಯನ್ನು ಕೂಡ ಅಲ್ಲಿ ಕೇಳಿ ಬರ್ತದೆ. ಹೀಗೆ ಆ ಭೀಮಸೇನ ಒಬ್ಬ ಮಾತ್ರ ದೇವ ದುರ್ಲಭವಾದಂಥ ಭೋಗಗಳನ್ನು ಅನುಭವಿಸಿದ ಅಂತ ಬರ್ತದೆ. ಅಷ್ಟಾದರೂ ಕೂಡ ಭೀಮಸೇನ ಆ ಭೋಗ ಲೋಲುಪ ಆಗಿದ್ದಂತೆ ನಾವು ತಿಳಿಬೇಕಾಗಿಲ್ಲ. ಈಗ ಮಾತ್ರ ಅಲ್ಲ, ಯಾವಾಗಲೂ ಅವನ ಯೌವನದ ಜೀವನದಲ್ಲೂ ಕೂಡ ಅವನು ಭೋಗ ಲೋಲುಪ ಏನಾಗಿರಲಿಲ್ಲ. ಆದರೆ ರಾಜರಾಗಿ ಹೇಗೆ ಬದುಕಬೇಕಾಗಿತ್ತೋ, ಕ್ಷತ್ರಿಯರಾಗಿ ಹೇಗೆ ಬದುಕಬೇಕಾಗಿತ್ತೋ ಹಾಗೆ ಬದುಕಿದ ಅಂತ ಮಾತ್ರ ಅದರ ತಾತ್ಪರ್ಯ ಆಗ್ತದೆ. ಭೀಮಸೇನೊಂದೊಂದು ಮಾತ್ರ ಉಳಿದ ತಮ್ಮಂದರ ಜೀವನಕ್ಕಿಂತ ಭಿನ್ನವಾಗಿತ್ತು ಅಂತ ಅದನ್ನು ನಾವು ಗಮನಿಸಬೇಕು. ಅದಕ್ಕಾಗಿ ಈ ಮಾತನ್ನು ಇಲ್ಲಿ ಹೇಳಿದೆ. ಅಂತೂ ಆ ಧರ್ಮರಾಜ ತಾನು ಹಿಂದೆ ಯಕ್ಷ ಪ್ರಶ್ನದಲ್ಲಿ ಹೇಳಿದಂತೆ ಯದಾ ಧರ್ಮಸ್ಯ ಭಾರ್ಯಾಚ ಪರಸ್ಪರ ವಶಾನುಗೌ, ಈ ಧರ್ಮ ಅರ್ಥ ಕಾಮ ಇವೆಲ್ಲವೂ ಕೂಡ ಪರಸ್ಪರ ವಿರುದ್ಧ, ಅವುಗಳಿಗೆ ವಿರುದ್ಧವಾದಂಥವುಗಳಿಗೆ ಹೊಂದಾಣಿಕೆ ಹೇಗೆ ಅಂತ ಯಕ್ಷ ಧರ್ಮರಾಜನ ಕೇಳಿದ್ದ. ಆವಾಗ ಅವನು ಉತ್ತರ ಹೇಳಿದ್ದ, ತುಂಬ ಅದ್ಭುತವಾದಂಥ ಉತ್ತರ ಅದು. ಧರ್ಮರಾಜನಂಥವರು ಆ ಥರ ಹೇಳಲಿಕ್ಕೆ ಸಾಧ್ಯ. ಅರ್ಜುನನೂ ಹೇಳ್ಬಹುದು, ಭೀಮಸೇನೂ ಹೇಳ್ಬಹುದು, ಭೀಮಸೇನ ಅಂತೂ ಹೇಳೇ ಹೇಳ್ಬೋದು.
ಆದರೆ ಮಹಾಭಾರತದಲ್ಲಿ ಧರ್ಮರಾಜನಂತ ಹೇಳಿಸಿದ್ದಾರಷ್ಟೆ. ನಮ್ಮ ವೈವಾಹಿಕ ಜೀವನ ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನ ಎರಡೂ ಕೂಡ ಕೈ ಕೈ ಹಿಡಿದು ಸಾಗಿದರೆ, ನಮ್ಮ ಧರ್ಮಪತ್ನಿ ನಮಗೆ ಧರ್ಮಕ್ಕೆ ಅನುಕೂಲವಾಗಿದ್ದರೆ, ಆವಾಗ ಈ ಧರ್ಮಾರ್ಥ ಕಾಮಗಳಿಗೆ ಏನೂ ವಿರೋಧ ಬರೋದಿಲ್ಲ ಅಂತ ಅವನು ಉತ್ತರ ಕೊಟ್ಟಿದ್ದ. ಆದ್ದರಿಂದ ಅವನು ದ್ರೌಪದಿಯನ್ನು ಮದುವೆ ಮಾಡಿಕೊಂಡಿದ್ದ, ಅದಲ್ಲದೆ ಸಹದೇವನ ಮಗಳು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಂಡಿದ್ದ. ಇಷ್ಟೆಲ್ಲ ಮದುವೆ ಮಾಡಿಕೊಂಡಿದ್ದು ಹೌದಾದರೂ ಕೂಡ ಅದು ಆತನ ಆಧ್ಯಾತ್ಮಿಕ ಜೀವನಕ್ಕೆ, ಧಾರ್ಮಿಕ ಜೀವನಕ್ಕೇನು ಭಂಗ ತಂದಿರಲಿಲ್ಲ. ಇದು ಅಲ್ಲಿ ಬಂದಿರುವಂಥ ವಿಚಾರ. ಬಂಧುವದ ದುಃಖೇನ ಸಂಕುಚಿತ ಭೋಗ, ಬಂಧುಗಳನ್ನು ಕೊಂದು ಹಾಕಿದ್ದರಿಂದ 5 ಪಾಂಡವರಿಗೂ ಕೂಡ ದುಃಖ ಆಗಿತ್ತು. ಆದ್ದರಿಂದ ಅವರು ಭೋಗಗಳನ್ನು ಸೀಮಿತ ಮಾಡಿಕೊಂಡ್ರು ಅಂತ ಬಂಧುವದ ದುಃಖೇನ ಅಂತ ಒಂದು ಶಬ್ದ ಸೇರಿಸಿದ್ದಾರೆ ಶ್ರೀಧರರು. ಹಾಗೇನು ಸೇರಿಸ್ಬೇಕಾದಿಲ್ಲ, ಭೋಗವನ್ನು ಸೀಮಿತ ಮಾಡ್ಕೋಬೇಕು. ಆವಾಗಲೇ ಅವರಿಗೆ 70 ವರ್ಷದ ಮೇಲಾಗಿತ್ತು ಧರ್ಮರಾಜ ಮೊದಲಾದವರಿಗೆ. ಆದ್ದರಿಂದ ಭೋಗಗಳನ್ನು ಸೀಮಿತ ಮಾಡಿಕೊಂಡ್ರು ಅನ್ನೋದು ವಯಸ್ಸಿನ ಸಹಜವಾಗಿ ಮಾಡಿಕೊಂಡ್ರು ಅಂತ ನಾವು ಅರ್ಥ ಮಾಡ್ಕೋಬಹುದಷ್ಟೆ. ಈ ಧರ್ಮಭೃತಾಂ ವರಿಷ್ಠ ಅಂತ ಹೀಗಿದೆ. ಕೆಲವು ಕಡೆ ಗವಿಷ್ಠಿರ ಅಂತ ಒಂದು ಪಾಠ ಇದೆ. ಗವಿಷ್ಠಿರ ಅಂತ ಒಂದು ವೇಳೆ ಪಾಠ ಇದ್ದರೆ, ಗೋ ಅಂದರೆ ಮಾತು. ಈ ಜ್ಞಾನಿಗಳ ಮಾತಿನಲ್ಲಿ ಸ್ಥಿರನಾಗಿದ್ದ, ಅವರ ಮಾತಿನಂತೆ ನಡ್ಕೋತಾ ಇದ್ದ ಅಂತ ಹೀಗೊಂದು ಮಾತು ಕೂಡ ಒಂದು ಅರ್ಥನೂ ಕೂಡ ಬರಬಹುದು. ಆದರೆ ಬಹುತೇಕರು ಧರ್ಮಭೃತಾಂ ವರಿಷ್ಠ ಅನ್ನೋ ಮಾತನ್ನೇ ಇಟ್ಕೊಂಡಿದ್ದಾರೆ, ಗವಿಷ್ಠಿರ ಅನ್ನೋ ಪಾಠವನ್ನು ಇಟ್ಕೊಂಡಿಲ್ಲ. ಕೆಲವರು ಆ ಥರ ಇಟ್ಕೊಂಡಿದ್ರೆ ಅದಕ್ಕೊಂದು ಹೀಗೆ ಅರ್ಥ ನಾವು ಮಾಡಬೇಕಷ್ಟೆ. ಪ್ರತ್ಯವೃದ್ಧ ಭೋಜನ ಅನ್ನೋದಕ್ಕೆ ರಾಧಾಕೃಷ್ಣರೊಂದು ವಿಲಕ್ಷಣವಾದ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತ್ಯವೃದ್ಧ ಭೋಜನ ಪುನಃ ಸ್ವವಶೀಕೃತ ಭೋಗ. ಇಷ್ಟು ವರ್ಷ ಕಾಡಿನಲ್ಲಿದ್ದರಿಂದ ಆ ಭೋಗಗಳು ಅವ್ರ ಕೈ ತಪ್ಪಿದ್ದು, ಈಗ ಎಲ್ಲ ಭೋಗಗಳನ್ನು ಕೂಡ ಮತ್ತೆ ಅವನು ತನ್ನ ಕೈಗೆ ತೆಗೆದುಕೊಂಡ ಅಂತ ಅದಕ್ಕೆ ಒಂದು ಅರ್ಥ ಬರೀತಾರೆ. ಸಂಸ್ಕೃತದ ಪದಗಳಿಗೆ ಏನೂ ಅರ್ಥ ಆಗಬಹುದು, ಆದ್ದರಿಂದ ಆ ಅರ್ಥ ಅವರು ಬರೆದದ್ದು ತಪ್ಪೇನಲ್ಲ. ಭೋಗ ಪದಾರ್ಥಗಳು ಕೈಯಲ್ಲಿದ್ದವು, ದೈಹಿಕವಾಗಿ ಭೋಗವನ್ನು ಸವಿತಾ ಇದ್ರೇನೋ, ಆದರೆ ಮಾನಸಿಕವಾಗಿ ಅವರು ಅದರಲ್ಲಿ ಎಷ್ಟು ತೊಡಗಿದ್ರು. ಯಾರೋ ಪಂಚಪಾಂಡವರು ಕೂಡ ಎಲ್ಲರೂ ವಿರಕ್ತರೇ. ಪಾಂಡವಾನಾಂ ಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ವರ್ಣನೆ ಮಾಡ್ತಾರೆ. ಮುಕ್ತರಿಗೂ ಪಾಂಡವರಿಗೂ ಏನು ವ್ಯತ್ಯಾಸ ಅಂದರೆ, ಕಿಂಚಿದೇವ ಅಂತರಂ. ಮುಕ್ತರು ಮುಕ್ತ ಲೋಕದಲ್ಲಿದ್ದಾರೆ, ಪಾಂಡವರು ಸಂಸಾರದ ಲೋಕದಲ್ಲಿದ್ದಾರೆ ಅಂತ ಇಷ್ಟೇ ವ್ಯತ್ಯಾಸ. ಲಿಂಗದೇಹ ಪಾಂಡವರಿಗಿದೆ, ಅದು ಕೂಡ ಇನ್ನೇನು ಕಳಚಿ ಬೀಳುವುದರಲ್ಲಿದೆ. ಲಿಂಗದೇಹ ಅದು ಈ ಪಾಂಡವರನ್ನು ಹಿಡಿದು ಇಟ್ಟಿಲ್ಲ. ಬಹಳ ಕಡಿಮೆ ಅಂತರ ಮುಕ್ತರಿಗೆ. ಅವರೆಲ್ಲ ಬಹುತೇಕ ಮುಕ್ತರೇ. ಅಂಥವರು ಮತ್ತೆ ಭೋಗಗಳನ್ನು ಕೈ ತಗೊಳ್ತಾರೆ ಅಂದರೆ ಭೋಗ ಪದಾರ್ಥಗಳನ್ನು ರಾಜರಾಜಂತ ತಮ್ಮ ಸುತ್ತಲೂ ಇಟ್ಕೊಂಡಿದ್ರು, ಆದರೆ ಮಾನಸಿಕವಾಗಿ ಅದರಿಂದ ದೂರ ಇದ್ದರು ಅಂತ ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯ. ಅಂತೂ ಆ ಶ್ಲೋಕ ಅವರು ರಾಜರಾದವ್ರು ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ತೋರಿಸ್ತದೆ. ಅದಕ್ಕಾಗಿ ಸ್ವಲ್ಪ ಅಷ್ಟನ್ನು ನಾನು ವಿವರಿಸಬೇಕಾಯ್ತು. ಮುಂದೆ ಅದಕ್ಕೆ ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ, ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಭಗವತ್ ಪ್ರಸಾದ ಲಬ್ಧ ಯುಧಿಷ್ಠಿರ ರಾಜ್ಯ ಸಮೃದ್ಧಿ ಕಥನೇನ ಹರೇರ್ಮಹಿಮೇವ ವರ್ಣಯತೆ ಅಸ್ಮಿನ್ ಅಧ್ಯಾಯೇ. ಹಸ್ತಿನಾವತಿಯಿಂದ ಕೃಷ್ಣ ದ್ವಾರಕಾನಗರಕ್ಕೆ ಹೋದ. ಆ ಕಥಾ ಎಲ್ಲ ಇಲ್ಲಿ ಬರೋದಿದೆ. ಒಟ್ಟಾರೆ ಯುಧಿಷ್ಠಿರನಿಗೆ ಬಂದ ಈ ಮಹಿಮೆ, ಈ ವೈಭವ, ಇದೆಲ್ಲ ಏನಿದೆ, ಇದೆಲ್ಲ ಭಗವಂತನ ಮಹಿಮೆಯನ್ನೇ ವರ್ಣನೆ ಮಾಡುವಂಥದ್ದು. ಈ ಶೌನಕಾದಿಗಳು ಮತ್ತು ಹೀಗೆ ಪ್ರಶ್ನೆ ಕೇಳಿದರು. ಅವರಿಗೆ ಭಗವಂತನ ಕಥೆಯನ್ನು ಎಷ್ಟು ಕೇಳಿದ್ರು ಕೂಡ ಸಮಾಧಾನ ಆಗಲಿಲ್ಲ. ಪ್ರತ್ಯವೃದ್ಧ ಭೋಜನ ಸಂಕ್ಷಿಪ್ತ ಭೋಗ ಅಂತ ಬರೀತಾರೆ ವಿಜಯಧ್ವಜರು ಕೂಡ. ಧರ್ಮಭೃತಾಂ ಧರ್ಮ ಪ್ರವರ್ತಕಾನಾಂ ವ್ಯಾಸಾದೀನಾಂ ಗವಿ ವಾಚಿಷ್ಠಿರ ಧರ್ಮಭೃತಾಂ ವರಿಷ್ಠ ಅಂತ ಕೆಲವು ಕಡೆ ಪಾಠ ಇದ್ದರೆ, ವಿಜಯಧ್ವಜರು ಕೂಡ ಧರ್ಮಭೃತಾಂ ಗವಿಷ್ಠಿರ. ಧರ್ಮಜ್ಞರಾದಂಥ ವೇದವ್ಯಾಸರು ಮೊದಲಾದವರು, ಋಷಿಗಳು, ಧೌಮ್ಯರು ಮೊದಲಾದವರು, ಗೋ ಅಂದರೆ ಮಾತು, ಆ ಮಾತಿನಲ್ಲಿ ಸ್ಥಿರವಾಗಿ ನಿಂತ ಅಂತ ಹೀಗದರ ತಾತ್ಪರ್ಯ.
ಯಾದವಾರ್ಯರು ಕೂಡ ಗವಿಸ್ಥಿರ ನಿಶ್ಚಲನಾಗಿದ್ದಾನೆ, ಅವರ ಜ್ಞಾನಿಗಳ ಮಾತಿನಲ್ಲಿ ನಿಂತ್ಕೊಂಡಿದ್ದಾನೆ, ಅವರು ಪಾಲಿಸ್ತಾ ಇದ್ದಾನೆ ಅಂತ ಅರ್ಥನೇ ಬರೆದಿದ್ದಾರೆ. ಬಂಧುವದ ನಿಮಿತ್ತ ದುಃಖೇನ ಸಂಕುಚಿತ ಭೋಗ ಅಂತಲೇ ಸಹಾನುಜೈಹಿ ಅಂತ ಶಬ್ದ ಇದೆ. ಆ ಸಹಾನುಜೈಹಿ ಅನ್ನೋ ಶಬ್ದವನ್ನು ಬಂಧುಗಳನ್ನು ವಧೆ ಮಾಡಿದ್ರಿಂದ ದುಃಖ ಆಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳುವಾಗ, ಭೋಗ ಕಡಿಮೆ ಮಾಡುವುದು ತನ್ನ ತಮ್ಮಂದ್ರ ಜೊತೆಗೆ ಭೋಗ ಕಡಿಮೆ ಮಾಡಿದ, ಆದರೆ ಬಂಧುಗಳನ್ನು ಹತ್ಯೆ ಮಾಡಿದ್ರಿಂದ ದುಃಖ ಆಗಿತ್ತು ಅಂತ ಏನು ಬರೀತಾರೆ, ಅದು ನಕುಲ ಸಹದೇವರಿಗೆ, ಭೀಮ ಯುಧಿಷ್ಠಿರರಿಗೆ ಅನ್ವಿತ ಆಗಬಹುದು, ಅರ್ಜುನ ಮತ್ತು ಯುಧಿಷ್ಠಿರರಿಗೆ. ಆದರೆ ಭೀಮಸೇನಿಗೆ ಅಂಥ ದ್ವಂದ್ವ ಏನೂ ಇರಲಿಲ್ಲ. ದುಷ್ಟರಾದವ್ರನ್ನ ಸದೆ ಬಡಿದಿದ್ದೀವಿ ಅನ್ನುವಂಥ ಯಜ್ಞವನ್ನು ಸಾಂಗವಾಗಿ, ಯುದ್ಧವೆಂಬ ಯಜ್ಞವನ್ನು ಸಾಂಗವಾಗಿ ಮುಗಿಸಿದಂಥ ಒಂದು ಭಾವನೆಯೇ ಅವನಲ್ಲಿತ್ತು. ಅದರಿಂದ ಅವನೇನು ಈತ ದುಃಖಪಟ್ಟಿದ್ದ ಅಂದ್ಕೊಳ್ಳಿಕ್ಕೆ ಯಾವುದೇ ಕಾರಣವೂ ಕೂಡ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮುಂದೆ ವಂಶಂ ಕುರೋರ್ ವಂಶದವಾಗ್ನಿ ನಿರ್ಹೃತಂ ಸಂರೋಹಯಿತ್ವಾ ಭವಭಾವನೋ ಹರಿಹೇ ನಿವೇಶಯಿತ್ವಾ ನಿಜರಾಜ್ಯ ಈಶ್ವರ ಯುಧಿಷ್ಠಿರಂ ಪ್ರೀತಮನ ಬಭೂವ. ಭವಭಾವನ ಅಂತ ಕೆಲವು ಕಡೆ ಇದೆ, ಭವತಾಪನ ಅಂತ ಕೆಲವು ಕಡೆ ಇದೆ. ಎರಡೂ ಅರ್ಥಗಳು ಚೆನ್ನಾಗೇ ಇವೆ, ಎರಡೂ ಶಬ್ದಗಳು ಕೂಡ. ಸಂಸಾರವನ್ನೇ ಸುಟ್ಟು ಹಾಕುವಂತಹ ಶಕ್ತಿ ಇದ್ದವನು ಈ ಭಗವಂತ. ಅವನು ಈ ಕುರುವಂಶವನ್ನು, ಪಾಂಡವರ ಕಡೆಯ ಭಾಗವನ್ನು ಕೌರವರ ಕಡೆ ಭಾಗವನ್ನು ಎರಡನ್ನೂ ಕೂಡ ಲೀಲಾಜಾಲವಾಗಿ ಸುಟ್ಟು ಹಾಕಿಬಿಟ್ಟ ಜೂಜೆಂಬ ಕಾಡ್ಗಿಚ್ಚಿನಲ್ಲಿ. ಮತ್ತೆ ಅದನ್ನು ನಾಶಪಡಿಸಿದ, ಮತ್ತೆ ಅದನ್ನು ಚಿಗುರುವಂತೆಯೂ ಮಾಡಿದ. ಪರೀಕ್ಷಿತರ ರಾಜನ ರೂಪದಲ್ಲಿ ಅದು ಚಿಗುರಿತ್ತು. ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಪ್ರೀತಮನ ಬಭೂವ. ಆದ್ದರಿಂದ ಅವನಿಗೆ ಸಮಾಧಾನವಾಯಿತು, ಈಗ ಅವನಿಗೆ ತೃಪ್ತಿಯಾಯಿತು ಅಂತ ವರ್ಣನೆ ಮಾಡ್ತಾರೆ. ಕುರೋಹ ವಂಶಂ ಸಂರೋಹಿತ್ವ ಪರೀಕ್ಷಿತ್ ರಕ್ಷಣೆಯನ್ನು, ಪರೀಕ್ಷಿತನ ರಕ್ಷಣೆ ಮಾಡುವುದರ ಮೂಲಕ. ವಂಶದವಾಗ್ನಿ ನಿರ್ಹೃತಂ. ವಂಶ ಅಂದರೆ ಈ ಕಾಡು, ಈ ಪಾಂಡವರ ವಂಶ ಅದೇ ಒಂದು ಕಾಡು. ಕೌರವರು ಪಾಂಡವರ ವಂಶ ಏನಿದೆ ಅದೇ ಒಂದು ದೊಡ್ಡ ಕಾಡಿದ್ದಂತೆ. ದವ ಅಂದರೆ ಕಾಡು, ಅದರಿಂದ ಹುಟ್ಟಿದಂಥ ಅಗ್ನಿ, ಕಾಡಿನಲ್ಲೇ ಒಳಗಿಂದನೇ ಹುಟ್ಟಿದಂಥ ಅಗ್ನಿ, ಅದು ಹೊರಗಿಂದ ಬರಬೇಕಾಗಿಲ್ಲ. ಅದರ ಮೂಲಕ ನಾಶಪಡಿಸಿದ ಅಂತ ಎಲ್ಲ ವ್ಯಾಖ್ಯಾನಕಾರರು ಹೆಚ್ಚು ಕಡಿಮೆ ಹಾಗೆ ಮಾಡಿದ್ದಾರೆ. ಅದರಲ್ಲೇನು ವಿಶೇಷ ಏನು ಕಾಣಿಸೋದಿಲ್ಲ. ಪ್ರೀತಮನಾಹ ಬಭೂವಃ ಲೌಕಿಕಾಪೇಕ್ಷೆಯ. ಅವನಿಗೆ ನಿತ್ಯ ಪ್ರೀತಸ್ಯ ಕಾದಾಚಿತ್ಕ ಪ್ರೀತ್ಯುಕ್ತಿ. ಭಗವಂತ ನಿತ್ಯ ತೃಪ್ತ ಅಲ್ವಾ, ಅವನಿಗೆ ಈ ತೃಪ್ತಿ ಆಗೋದು ಹೇಗೆ? ಅದನ್ನು ವೀರರಾಘವರು ಪ್ರಶ್ನೆ ಮಾಡಿಕೊಂಡು ಲೋಕದ ದೃಷ್ಟಿಯಿಂದ ಅವನು ಈ ಥರ ಮಾಡಿದ ಅಂತ ಮಾಡ್ಕೊಂಡಿದ್ದಾರೆ. ಭವತಾಪನಃ, ಅವನು ಈ ಸಂಸಾರವನ್ನು ಸುಟ್ಟು ಹಾಕುವಂತಹ ಶಕ್ತಿ ಇದ್ದವನು. ಭವಭಾವನ ಅಂತ ಒಂದು ಪಾಠ ಇದೆ. ಭವತಾಪನ ಅಂತಿದ್ರು, ಭವಭಾವನ ಅಂತಿದ್ರು, ಎರಡೂ ಒಂದೇನೆ. ಯಾಕೆಂದರೆ ಅವನೇ ಸೃಷ್ಟಿ ಮಾಡುವವನು, ಪಾಲನೆ ಮಾಡುವವನು, ನಾಶ ಮಾಡುವವನು, ಮತ್ತೆ ಸೃಷ್ಟಿ ಮಾಡಬೇಕಾದವನು ಅವನೇನೆ. ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಮಾತು ಬರೋದಿದೆ. ಭಗವಂತನ ಭಾವನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರೋದೆಲ್ಲ ನಾವು ನೋಡಿದ್ದೀವಿ. ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನೇತ್ಯಭಿಧೀಯತೆ ತದ್ಯತ್ ಕರೋತಿ ಪುರುಷಃ. ಯಾರು ಭಾವನ ಅಂತ ಕರೆಸ್ಕೋತಾನೆ ಅಥವಾ ಭವ ಅಂತ ಕರೆಸ್ಕೋತಾನೆ ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ಈ ಮೂರಕ್ಕೆ ಒಟ್ಟಿಗೆ ಭಾವನಾ ಅಂತ ಹೆಸರು. ತದ್ಯತ್ ಕರೋತಿ ಪುರುಷಃ ಸ ಭಾವ ಇತಿ ಕೀರ್ತಿತೆ. ಭಗವಂತನ ಭಾವ ಅಂತಾರೆ, ಭವ ಅಂತಾರೆ, ಭಾವನ ಅಂತಾರೆ, ಎಲ್ಲ ದೃಷ್ಟಿಯಿಂದ ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಸಂಹಾರ ಇದು ಮಾತ್ರ ಅಲ್ಲ, ಆಚಾರ್ಯರು ನಮಗೆ ಕೊಟ್ಟ ಮಾರ್ಗದರ್ಶನದಂತೆ ಸೃಷ್ಟ್ಯಾದ್ಯಷ್ಟಕ, ಸೃಷ್ಟಿ ಮೊದಲಾದ 8 ಎಲ್ಲವೂ ಕೂಡ ಭಾವನ ಅಂತ ಕರೆಸ್ಕೋತದೆ. ಜೀವನನ್ನು ಸೃಷ್ಟಿಗೆ ತರುವುದರಿಂದ ಹಿಡಿದು ಆತನನ್ನು ಮುಕ್ತಿಗೆ ಒಯ್ಯುವವರೆಗೂ, ಆತನ ಗತಿಗೆ ಒಯ್ಯುವವರೆಗೆ ಪ್ರತಿಯೊಂದು ಕೂಡ ಒಂದು ಭಾವನವೇ, ಅದೆಲ್ಲವೂ ಭಾವನಾ. ತದ್ಯತ್ ಕರೋತಿ ಪುರುಷಃ, ಯಾರದನ್ನು ಮಾಡ್ತಾನೋ ಅವನನ್ನು ಭಾವ ಅಂತ ಹೇಳಬೇಕು ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದ್ರಿಂದ ಭವಭಾವನಃ ಅಂದರೆ, ಭವ ಅಂದರೆ ಈ ಸಂಸಾರ, ಸಂಸಾರದಲ್ಲಿರುವಂಥ ಜೀವರು, ಅವರಿಗೆ ಏನೇನು ಮಾಡಬೇಕೋ ಅದೆಲ್ಲವನ್ನೂ ಮಾಡುವವನು. ಸೃಷ್ಟಿವರ್ಧನ ಅಂತ ಅರ್ಥ ಮಾಡಿದ್ದಾರೆ ಉಳಿದ ವ್ಯಾಖ್ಯಾನಕಾರರು. ಕೇವಲ ಸೃಷ್ಟಿಯನ್ನು ಮಾಡುವವನಲ್ಲ, 8 ಮಾಡುವವನೇ. ಯಾವಾಗ ಕೊಲ್ಲಬೇಕಾಗಿತ್ತೋ ಆವಾಗ ಕೊಲ್ತಾನೆ,
ಯಾವಾಗ ಮತ್ತೆ ಅವರನ್ನೇ ಹುಟ್ಟಿಸ್ಬೇಕು ಆವಾಗಲೇ ಅವ್ರನ್ನ ಮತ್ತೆ ಹುಟ್ಟಿಸ್ತಾನೆ, ತಾನು ಕೊಂದವ್ರನ್ನೇ ಮತ್ತೆ ಹುಟ್ಟಿಸ್ತಾನೆ, ಅವರನ್ನು ಮುಕ್ತಿಗೆ ಒಯ್ತಾನೆ ಅಂತೀಗೆ ಒಟ್ಟು ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಭವತಾಪನ ಭವಭಾವನ ಎರಡು ಪಾಠಗಳು ಕೂಡ ಚೆನ್ನಾಗೇ ಇವೆ. ಇದು ವಿಜಯಧ್ವಜರು ಹೇಳಿದಂಥ ಒಂದು ಅರ್ಥವನ್ನು ಈಗ ನಾನು ಹೇಳಿದೆ. ವೀರರಾಘವರ ಅರ್ಥ ಏನಂತ ಹೇಳಲಿಕ್ಕೆ ಹೋಗಿ ವಿಜಯಧ್ವಜರ ಅರ್ಥವನ್ನು ಹೇಳಿದೆ ಅಷ್ಟೆ. ವೇಣುವನ ಸಂಘರ್ಷಣಜನ್ಯ ದಾವಾಗ್ನಿ ತುಲ್ಯೇನ, ಹಿಂದೆ ಅದು ಬಂದಿದೆ. ಈ ಕಾಡಿನಲ್ಲಿ ಬಿದಿರು ಮೆಳೆಗಳು ಪರಸ್ಪರ ಸಂಘರ್ಷಿಸಿಕೊಂಡು ಹೇಗೆ ಕಾಡ್ಗಿಚ್ಚನ್ನು ಹುಟ್ಟಿಸಿ ಎಲ್ಲ ನಷ್ಟ ಆಗಿ ಹೋಗ್ತಾವೋ ಹಾಗೆ ಈ ಕೌರವ ವಂಶವೂ ಕೂಡ ನಷ್ಟ ಆಗಿ ಹೋಯಿತು ಅಂತ ತಾತ್ಪರ್ಯ. ಭವಂ ಜಗತ್ ಭಾವಯತಿ ಅಂದರೆ ವರ್ಧಯತಿ ಅಂತ ಭವಭಾವನ ಅಂತ ಅರ್ಥ ಮಾಡಿದ್ದಾರೆ. ಇದು ಅವನು ಮತ್ತೆ ಅದನ್ನು ಹುಟ್ಟಿಸುವವನು, ತಾನೇ ಸೃಷ್ಟಿ ಮಾಡುವವನಾದ್ದರಿಂದ ಈ ಒಟ್ಟಾರೆ ಸಮಸ್ತ ಪ್ರಪಂಚವನ್ನು ಕೂಡ, ಇಲ್ಲಿ ಬಂದಿರುವಂಥ ಶಬ್ದಗಳು ಸಮಸ್ತ ಪ್ರಪಂಚಕ್ಕೂ ಸಂಬಂಧಪಡ್ತವೆ, ಈ ಕೌರವರ ಪಾಂಡವರ ವಂಶಕ್ಕೂ ಕೂಡ ಸಂಬಂಧಪಡ್ತವೆ. ಸಮಸ್ತ ಪ್ರಪಂಚವನ್ನು ಹೀಗೆ ಹುಟ್ಟಿಸಿ ಹಾಗೆ ಮತ್ತೆ ನಾಶ ಮಾಡ್ತಾನೆ. ನಾಶ ಆಯಿತು ಅನ್ನೋದ್ರೊಳಗೆ ಮತ್ತೆ ಸೃಷ್ಟಿ ಕಾಲ ಬರ್ತದೆ, ಹುಟ್ಟಿಸ್ತಾನೆ. ಹಾಗೆ ತನ್ನ ಕಣ್ಣೆದುರಿಗೇನೆ ತನ್ನ ಸೋದರಳಿಯನಾದಂಥ ಅಭಿಮನ್ಯುವೂ ಸತ್ತ, ದ್ರೌಪದಿ 5 ಮಕ್ಕಳೂ ಸತ್ತರು, ಕೌರವರ ಮಕ್ಕಳಂತೂ ಸತ್ತೇ ಹೋಗಿದ್ರು. ಪರೀಕ್ಷಿತ ಸತ್ತು ಹೋಗಿದ್ದವನನ್ನು ಮತ್ತೆ ಈಗ ಅವನು ಬದುಕಿಸಿದ. ಇಡೀ ಜಗತ್ತಿನ ಸೃಷ್ಟಿಯ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತವನಿಗೆ ಈ ಈ ಪಾಂಡವರ ವಂಶದ ಜವಾಬ್ದಾರಿಯನ್ನು ಹೊರುವುದು ಕೂಡ ಬಹಳ ಸಹಜವೇ ಅಂತ ಹೀಗೆ ಅದರ ತಾತ್ಪರ್ಯ. ಪ್ರೀತಮನಾಹ ಬಭೂವ, ಯುಧಿಷ್ಠಿರನನ್ನು ಸಾಮ್ರಾಜ್ಯದ ಮೇಲೆ ಕೂಡಿಸಿದ ಮೇಲೆ ಅವನು ಪ್ರೀತನಾದ, ಅವನು ನಿತ್ಯ ಸಂತೃಪ್ತ ಆದರೂ ಪ್ರೀತನಾದ ಅಂತ ನಾವು ಹೀಗೆಲ್ಲ ನೋಡಿದ್ವಲ್ಲ. ಭಗವಂತನಿಗೆ ತನ್ನ ಭಕ್ತರಾದವರು ತಾವು ಮಾಡಬೇಕಾದ್ದನ್ನು ಮಾಡಿದರೆ, ತನ್ನ ಉಪದೇಶಕ್ಕನುಸಾರವಾಗಿ ಅವರೆಲ್ಲರೂ ಕೂಡ ಏನು ಮಾಡಬೇಕು ಅದನ್ನು ಮಾಡಿದರೆ ಸಂತೋಷ ಆಗ್ತದೆ. ಲೌಕಿಕ ದೃಷ್ಟಿಯಿಂದಲೇ ಸಂತೋಷ ಇರಲಿ, ಆದರೂ ಕೂಡ ಅವನು ಹೇಗೆ ಸಂತೋಷ? ಅರ್ಜುನ ತನ್ನ ಮಾತನ್ನು ಕೇಳಿದ, ಯುದ್ಧ ಮಾಡಿದ. ಈ ಯುಧಿಷ್ಠಿರನು ಕೂಡ ತನ್ನ ಮಾತನ್ನು ಕೇಳಿದ, ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡಿದ, ಧರ್ಮವನ್ನು ಭೀಷ್ಮನ ಮೂಲಕ ಅಧ್ಯಯನ ಮಾಡಿದ. ಕೊನೆಗೆ ಆ ಸಿಂಹಾಸನದಲ್ಲಿ ಕೂತ್ಕೊಂಡ ಮೇಲೆ, ಯುಧಿಷ್ಠಿರ ಸಿಂಹಾಸನದ ಮೇಲೆ ಕೂತ ಮೇಲೆ ಅವನಿಗೂ ಸಂತೋಷ ಆಯಿತು ಕೃಷ್ಣನಿಗೆ ಅಂತ ಅದರ ತಾತ್ಪರ್ಯ. ತನ್ನ ಭಕ್ತರಾದವರು ಏಳಿಗೆಯನ್ನು ಹೊಂದಿದರೆ ಅದೇ ಭಗವಂತನಿಗೆ ದೊಡ್ಡ ಸಂತೋಷ. ಅಂತೂ ಇಲ್ಲಿ ಕೃಷ್ಣ ಮಾಡಿರುವುದು ಏನಿದೆ, ಅವನು ಕುರುಕುಲವನ್ನು ನಾಶ ಮಾಡಿದ್ದು, ಮತ್ತೆ ಅದನ್ನು ಚಿಗುರಿಸಿದ್ದು, ಯುಧಿಷ್ಠಿರನನ್ನು ಸಿಂಹಾಸನದ ಮೇಲೆ ಕೂಡಿಸಿರುವುದು, ಅದೆಲ್ಲವೂ ಕೂಡ ಒಂದು ಒಟ್ಟಾರೆ ಆ ಭಗವಂತನ ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಎರಡಕ್ಕೂ ಕೂಡ ಅನ್ವಿತ ಆಗುವಂಥ ಭಾವಗಳೇ ಅವು. ಭವಂ ಭಕ್ತಾನಾಂ ಅಭ್ಯುದಯಂ ಭಾವಯತಿ, ಅದಕ್ಕೆ ರಾಧಾಕೃಷ್ಣರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಕ್ತರ ಅಭ್ಯುದಯ, ಅವರ ಏಳಿಗೆ ಯಾವತ್ತೂ ಅದನ್ನು ಅವನು ಅಪೇಕ್ಷೆ ಪಡ್ತಿರ್ತಾನೆ. ಭಾರತ ಆಗಲಿ ಭಾಗವತ ಆಗಲಿ ಎಲ್ಲವೂ ಕೂಡ ಅಧ್ಯಾತ್ಮದ ಅರ್ಥವನ್ನು ಒಳಗೊಂಡದ್ದಾದ್ದರಿಂದ ಯುಧಿಷ್ಠಿರ ಸಿಂಹಾಸನದ ಮೇಲೆ ಕೂಡುವುದು ಅಂದರೆ, ದುರ್ಯೋಧನಾದಿಗಳನ್ನು ಕೊಂದು ಯುಧಿಷ್ಠಿರ ಸಿಂಹಾಸನದ ಮೇಲೆ ಕೂಡುವುದು ಅಂದರೆ ದುಷ್ಟಶಕ್ತಿಗಳನ್ನು ಮರ್ದಿಸಿ ಸಚ್ಛಕ್ತಿ ಮೇಲೆ ನಿಲ್ಲುವುದು ಅಂತ ಅರ್ಥ. ಸಿಂಹಾಸನ ಪಟ್ಟಾಭಿಷೇಕ ಅದಕ್ಕೆಲ್ಲದು ಆ ಅರ್ಥ. ನಾವು ತಾತ್ಪರ್ಯ ನಿರ್ಣಯದಲ್ಲಿ ಹಿಂದೆ ನೋಡಿದ್ದೀವಿ. ಧರ್ಮರಾಜ ಧರ್ಮದ ಸಂಕೇತ, ಭೀಮಸೇನ ಬಲ ಮತ್ತು ಉಳಿದ ಗುಣಗಳ ಸಂಕೇತ, ಭಗವದ್ಭಕ್ತಿ ಇತ್ಯಾದಿಗಳ ಸಂಕೇತ. ಹೀಗೆ 5 ಪಾಂಡವರು ಕೂಡ ಒಂದೊಂದಕ್ಕೆ ಸಂಕೇತ ಅಂತ ಬಂದಿದೆ. ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಆ ಗುಣಗಳೆಲ್ಲವೂ ಮತ್ತೆ ಎದ್ದು ನಿಂತವು. ಪಟ್ಟಾಭಿಷೇಕ ಮಾಡಿಸ್ಕೊಳ್ಳುವುದು ಅಂದರೆ ಆ ಗುಣಗಳೆಲ್ಲವೂ ಮತ್ತೆ ಎದ್ದು ನಿಂತವು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದೇ ಭಕ್ತರ ಅಭ್ಯುದಯವನ್ನು ಮಾಡಿ ಅವನು ಸಂತೋಷಪಟ್ಟ. ಭಕ್ತರು, ತಂದೆಯಾದವನು ತನ್ನ ಮಕ್ಕಳು ಅಭಿವೃದ್ಧಿ ಪಟ್ಟರೆ ಅದು ನೋಡಿ ಹೇಗೆ ಸಂತೋಷ ಪಡ್ತಾನೋ ಹಾಗೆ ಇವನು ಕೂಡ ಸಂತೋಷಪಟ್ಟ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರೊಂದಿಗೆ ಈ 10ನೇ ಅಧ್ಯಾಯ, 1ನೇ ಸ್ಕಂದದ 10ನೇ ಅಧ್ಯಾಯ, ಅದರ 2ನೇ ಶ್ಲೋಕವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.